ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಡಿಸೈನ್ನ ನೋಡೋಣ. ಇವತ್ತು ನಾನು 6 ದಾರಕ್ಕೆ ಗ್ಲೂ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಅದು ಗಟ್ಟಿ ಆದಮೇಲೆ ಅದು ಸೂಜಿ ಥರ ಆಗುತ್ತೆ. ನೀವು ಇಲ್ಲಿ ಸೂಜಿ ಬೇಕಾದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಸಿಲ್ವರ್ ಬೀಡನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಇಷ್ಟೇ ಮಣಿ ಅಂತ ಏನಿಲ್ಲ, ಡಿಸೈನ್ಗೆ ಎಷ್ಟು ಬೇಕಾಗುತ್ತೋ ಸೊ ಅಷ್ಟನ್ನು ನಾನಿಲ್ಲಿ ಮುಂದೆನೇ ಅಂದರೆ ಫಸ್ಟೇ ನಾನು ಇಲ್ಲಿ ಹಾಕೋತಾ ಇದ್ದೀನಿ. ಈ ರೀತಿಯಾಗಿ ನಾನು ಪಿಂಕ್ ಕಲರ್ ಮತ್ತು ಬ್ಲೂ ಕಲರ್ಗೆ ಹಾಕ್ಕೊಂಡಿದ್ದೀನಿ. ಸೊ ನಾವಿಲ್ಲಿ ಮೊದಲನೇದಾಗಿ ಬ್ಲೂ ಕಲರ್ ತೊಗೊಂಡು ನಾವಿಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಈಗ ಲಾಕ್ ಆದಮೇಲೆ ನಾನಿಲ್ಲಿ ಚೈನ್ಸ್ ಹಾಕೋತೀನಿ. 1 2. ಸೊ 2 ಚೈನ್ಸ್ ಹಾಕೋತಾ ಇದ್ದೀನಿ. 2 ಚೈನ್ಸ್ ಹಾಕೊಂಡ್ಮೇಲೆ ಈಗ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ತಕೊಂಡು ಚೈನ್ ಪಕ್ಕದಲ್ಲಿ ನಾನೀಗ ಡಬಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ. ಸೊ ನಾನಿಲ್ಲಿ 3 ಟೈಮ್ಸ್ ಡಬಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು ಇಲ್ಲಿ 3 ಟೈಮ್ಸ್ ಡಬಲ್ ಕ್ರೋಶೆ ಆಗಿದೆ. ಈಗ ನಾನು ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ 3 ಚೈನ್ಸ್ ಏನಿದೆ ಆ 3 ಚೈನ್ಸ್ ಕೂಡ ಸೇರಿ ನಾನಿಲ್ಲಿ ಡಬಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ. 3 ಚೈನ್ ಒಳಗಡೆಯಿಂದ ದಾರ ತಂದು, ಸೊ ನೀಡಲ್ ಮೇಲೆ ಈಗ 3 ದಾರ ಇರುತ್ತೆ. ಆ 3 ದಾರದಲ್ಲಿ 2ರನ್ನ ಒಂದ್ಸಲ ಮಾಡ್ಕೋಬೇಕು, ಮತ್ತೆ 2ರನ್ನ ಒಂದು ಮಾಡ್ಕೋಬೇಕು. ಈ ರೀತಿಯಾಗಿ ನಾನು ಡಿಸೈನ್ನ ಕಂಪ್ಲೀಟ್ ಮಾಡ್ಕೋತೀನಿ. ಈಗ ನಾನಿಲ್ಲಿ ಒಂದು ಸ್ಮಾಲ್ ಬೀಡ್ ಅಂದರೆ ನಾವಾಗಲೇ ಸಿಲ್ವರ್ ಬೀಡನ್ನ ಏನು ಹಾಕ್ಕೊಂಡೆ ಅದನ್ನು ಹಾಕೋತಾ ಇದ್ದೀನಿ. ಇಲ್ಲಿ ದಾರ ಜೊತೆಗೆ ನಾನು ನೀಡಲ್ ಕೂಡ ಆ್ಯಡ್ ಮಾಡ್ತಿದ್ದೀನಿ. ಆದಮೇಲೆ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ತಕೊಂಡು ಸ್ವಲ್ಪ ಗ್ಯಾಪ್ ಬಿಟ್ಟು ಅಲ್ಲಿ ನಾವು ಮಣಿನ ಆ್ಯಡ್ ಮಾಡ್ಕೋಬೇಕು. ಕೆಳಗಡೆಯಿಂದ ದಾರ ತಂದು ಸೊ ಅಲ್ಲಿ ನಾವು ಲಾಕ್ ಮಾಡಿರೋ ದಾರನ ಬೀಡ್ ಒಳಗಾಸಿಂದ ತೊಗೊಬರ್ಬೇಕು. ಬೀಡ್ ಒಳಗಾಸಿಂದ ತಂದು ಇಲ್ಲಿ ನಾವು ಡಬಲ್ ಕ್ರೋಶನ ಮಾಡ್ಕೋಬೇಕು. 2ರೊಳಗೆ 1 ಮತ್ತು 2ರೊಳಗೆ 1 ಈ ರೀತಿಯಾಗಿ ಬೀಡನ್ನ ಹಾಕೋತೀನಿ. ಈಗ ನಾನು ಡಬಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಗ್ಯಾಪ್ ಬಿಟ್ಟು ದಾರ ತಂದು 2ರೊಳಗೆ 1 ಮತ್ತು 2ರೊಳಗೆ 1 ಈ ರೀತಿಯಾಗಿ 3 ಟೈಮ್ಸ್ನ ಮಾಡ್ಕೋತಾ ಇದ್ದೀನಿ. ಆಗಲೇ ಹೇಳ್ದಂಗೆ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ತಕೊಂಡು 3 ಚೈನ್ ಏನಿದೆ ಅದನ್ನು ನಾವು ಸೇರಿಸಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಮತ್ತು 2ರೊಳಗೆ 1 ಈ ರೀತಿಯಾಗಿ ಡಿಸೈನ್ ಕಂಟಿನ್ಯೂ ಆಗುತ್ತೆ. ಈಗ ನಾನಿಲ್ಲಿ ಒಂದು ಬೀಡನ್ನ ಹಾಕೋತಾ ಇದ್ದೀನಿ. ಬೀಡ್ಗೆ ನೀಡಲ್ ಸೇರಿಸಿ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ತಕೊಂಡು ಸ್ವಲ್ಪ ಗ್ಯಾಪ್ ಬಿಟ್ಟು ಅಲ್ಲಿ ನಾವು ಬೀಡನ್ನ ಲಾಕ್ ಮಾಡ್ಕೋಬೇಕು. ದಾರ ತಂದು ಫಸ್ಟ್ ದಾರನ ಲಾಕ್ ಮಾಡಿರೋ ದಾರನ ಮಣಿಯೊಳಗೆ ತಂದು ಅಲ್ಲಿ ನಾವು ಡಬಲ್ ಕ್ರೋಶನ ಮಾಡ್ಕೋಬೇಕು. 2ರೊಳಗೆ 1 ಮತ್ತು 2ರೊಳಗೆ 1 ಇದೇ ರೀತಿಯಾಗಿ ನಾನಿಲ್ಲಿ ಫುಲ್ಲು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ನಾವು ಇದೇ ರೀತಿಯಾಗಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕು. ನೋಡ್ಬೋದು ಈ ರೀತಿಯಾಗಿ ನಮಗೆ ಡಿಸೈನ್ನ ಕಂಪ್ಲೀಟ್ ಆಗುತ್ತೆ. ಈಗ ನಾನು ಡಬಲ್ ಕಲರ್ ಹಾಕೋತಿರೋದ್ರಿಂದ ನಾನು ಸಿಲ್ವರ್ನ ಯೂಸ್ ಮಾಡಿದ್ದೀನಿ. ಇಲ್ಲಿ ನಾವು ಲಾಕ್ನ ಮಾಡ್ಕೋಬೇಕು 2 ದಾರನ ಸೇರಿ.
ಈ ರೀತಿಯಾಗಿ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ನಾವು ಗಂಟನ್ನು ಏನು ಹಾಕಿರ್ತೀವಿ ಅದನ್ನು ನಾವು ಕೆಳಗೆ ಎಳ್ಕೋಬೇಕು. ಸೊ ಕೆಳಗೆ ಎಳ್ಕೊಂಡು ನಾನಿಲ್ಲಿ ದಾರನ ಕಟ್ ಮಾಡ್ಕೋತಾ ಇದ್ದೀನಿ. ದಾರ ಕಟ್ಟಾದಮೇಲೆ ನಾನೀಗ ಡಿಸೈನ್ನ ಉಲ್ಟಾ ತಿರುಗಿಸ್ಕೊಂಡಿದ್ದೀನಿ. ಉಲ್ಟಾ ತಿರುಗಿಸ್ಕೊಂಡು ನಾವಿಲ್ಲಿ ಲಾಕ್ ಮಾಡಿರೋ ಜಾಗದಲ್ಲೇ ನಾನು ಸಿಂಗಲ್ ಲಾಕ್ ಮಾಡ್ತಾಯಿದ್ದೀನಿ. ಇಲ್ಲಿಂದ ನಾನು ಚೈನ್ಸ್ ಹಾಕೋತಾ ಇದ್ದೀನಿ. ನೋಡ್ಬೋದು ನಾನಿಲ್ಲಿ 2 ಚೈನ್ಸ್ ಹಾಕ್ಕೊಂಡಿದ್ದೀನಿ. ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ತಕೊಂಡು ಪಕ್ಕದಲ್ಲಿ ಏನು ಲಾಕ್ ಇದೆ ಅದೇ ಲಾಕ್ ಒಳಗೆ ಹಾಸಿ ನಾನು ಡಬಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ. ಈಗ ಒಂದು ಚೈನ್ ಹಾಕ್ಕೊಂಡಿದ್ದೀನಿ ಮತ್ತು ನೀಡಲ್ ಮೇಲೆ ದಾರ ಸುತ್ತಿ ಒಂದು ಬಿಟ್ಟು ಮತ್ತೊಂದಕ್ಕೆ ಲಾಕ್ನ ಮಾಡ್ಕೋತಾ ಇದ್ದೀನಿ. ಮತ್ತು ಡಬಲ್ ಕ್ರೋಶೆ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಕೆಳಗಡೆ ಒಂದು ಲಾಕ್ ಬಿಟ್ಟು ಮತ್ತೊಂದು ಲಾಕ್ಗೆ ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಇದೇ ರೀತಿಯಾಗಿ ನಾನು ಈ ಸ್ಟೆಪ್ ಕೂಡ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಈ ರೀತಿಯಾಗಿ ನಮಗೆ ಸ್ಟೆಪ್ ಕಂಪ್ಲೀಟ್ ಆಗ್ತಾ ಬರುತ್ತೆ. ಈಗ ಕೊನೆಯದಾಗಿ ಮಾಡ್ಕೊಳ್ಳೋಣ. ಸ್ಟ್ಯಾಂಡ್ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ತಕೊಂಡು ಒಂದು ಲಾಕ್ ಬಿಟ್ಟು ಕೊನೆಯದಾಗಿ ನಾನು ಚೈನ್ ಏನು ಹಾಕಿದ್ದೀನಿ ಸ್ಟಾರ್ಟಿಂಗಲ್ಲಿ ಅದಕ್ಕೆ ನಾನಿಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ನಾವಿಲ್ಲಿ ದಾರ ಕಟ್ ಮಾಡಿಕೊಂಡು ಮತ್ತೊಂದು ಕಲರ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ ನೆಕ್ಸ್ಟ್ ಕಲರ್ ಆಗಿ ಪಿಂಕ್ ಕಲರ್ನ ಯೂಸ್ ಮಾಡಿದ್ದೀನಿ. ಸೊ ಇದು ಕೂಡ ಸೇಮ್ ನಮ್ಮ ಆವಾಗಲೇ ಹೆಂಗೆ ನಾವು ಲಾಕ್ ಮಾಡ್ಕೊಂಡ್ವೋ ಅದೇ ರೀತಿಯಾಗಿ ನಾನಿಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ಈಗ ನಾನು ಗಂಟು ಹಾಕ್ಕೊಂಡಿದ್ದೀನಿ. ಈಗ ನಾನು ಡಿಸೈನ್ ಅಂತ ಏನಿದೆ ಅದನ್ನು ನಾನು ಉಲ್ಟಾ ಹಾಕಿರೋದು ಈಗ ನಾನು ಸೀದಾಗೆ ತೊಗೊಂಬಂದಿದ್ದೀನಿ. ಈಗ ಪಕ್ಕದಲ್ಲಿ ಏನು ನಾನು ಲಾಕ್ ಮಾಡಿದ್ದೀನಿ ಅದೇ ಲಾಕ್ಗೆ ನಾನಿಲ್ಲಿ ಫಸ್ಟು ಸಿಂಗಲ್ ಲಾಕ್ನ ಮಾಡ್ಕೋತಾ ಇದ್ದೀನಿ. ಈಗ ಸಿಂಗಲ್ ಲಾಕ್ ಆಗಿದೆ. ಈಗ ನಾನು 2 ಚೈನ್ಸ್ನ ಹಾಕೋತಾ ಇದ್ದೀನಿ. ಈಗ 2 ಚೈನ್ಸ್ ಆಗಿದೆ. ನಾನೀಗ ಒಂದು ಸಿಲ್ವರ್ ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಸಿಲ್ವರ್ ಬೀಡ್ ಹಾಕ್ಕೊಂಡು ಅದೇ ಬೀಡ್ಗೆ ನೀಡಲ್ನ ಇನ್ಸರ್ಟ್ ಮಾಡಿ ಈಗ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ತಕೊಂಡು ಪಕ್ಕದಲ್ಲಿ ಚೈನ್ ಗ್ಯಾಪ್ ಏನಿದೆ ಅದೇ ಗ್ಯಾಪ್ ಒಳಗಾಸಿ ನಾನು ಲಾಕ್ ಮಾಡಿರೋ ದಾರಾನ ಮಣಿ ಒಳಗಾಸಿ ತಂದು ಅಲ್ಲಿ ಡಬಲ್ ಕ್ರೋಶೆ ಮಾಡಿರೋವಂಥದ್ದು. ಕೆಳಗಡೆ ಬ್ಲೂ ಕಲರಲ್ಲಿ ಯಾವ ಥರ ಮಣಿ ಆ್ಯಡ್ ಮಾಡಿದ್ದೀನೋ ಇಲ್ಲೂ ಕೂಡ ಸೇಮ್ ಅದೇ ರೀತಿಯಾಗಿ ಆ್ಯಡ್ ಮಾಡಿದ್ದೀನಿ. ಈಗ ಬೀಡ್ ಲಾಕ್ ಆದಮೇಲೆ ನಾವು 3 ಚೈನ್ಸ್ನ ಹಾಕೋಬೇಕು. 3 ಚೈನ್ಸ್ನ ಹಾಕ್ಕೊಂಡು ಚೈನ್ ಮತ್ತು ಬೀಡ್ ಪಕ್ಕದಲ್ಲಿ ಏನು ಗ್ಯಾಪ್ ಇದೆ ಅದೇ ಗ್ಯಾಪ್ ಒಳಗಾಸಿ ನಾವು 3 ಚೈನ್ನ ಲಾಕ್ ಮಾಡ್ಕೋಬೇಕು. ತ್ರೀ ಚೈನ್ಸ್ ಆ್ಯಡ್ ಆದಮೇಲೆ ಈಗ ನಾನು ಒಂದು ಸಿಂಗಲ್ ಲಾಕ್ನ ಮಾಡಿಕೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ತಕೊಂಡು ಪಕ್ಕದ ಗ್ಯಾಪ್ ಏನಿದೆ ಅದೇ ಗ್ಯಾಪ್ ಒಳಗಾಸಿ ನಾನು ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಸಿಂಗಲ್ ಕ್ರೋಶೆ ಅಷ್ಟೇ ಮಾಡ್ಕೊತಿರೋದು. ಈಗ ನಾನು ಮತ್ತೆ ಸಿಂಗಲ್ ಚೈನ್ ಹಾಕ್ಕೊಂಡು ಈಗ ಮಣಿನ ಇನ್ಸರ್ಟ್ ಮಾಡ್ಕೋಬೇಕು. ಮಣಿ ಇನ್ಸರ್ಟ್ ಮಾಡುವಾಗ ನೀಡಲ್ ಕೂಡ ಇನ್ಸರ್ಟ್ ಮಾಡ್ಕೋಬೇಕು. ಈಗ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ತಕೊಂಡು ಆ ಪಕ್ಕದ ಗ್ಯಾಪಲ್ಲಿ ಏನಿದೆ ಅದೇ ಗ್ಯಾಪ್ ಒಳಗೆ ಹೋಗಿ ಬೀಡನ್ನ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ 3 ಚೈನ್ಸ್ ಹಾಕ್ಕೊಂಡು ಚೈನ್ಗೆ ಮತ್ತು ಬೀಡ್ಗೆ ಪಕ್ಕದಲ್ಲಿ ಗ್ಯಾಪ್ ಇರೋ ಜಾಗದಲ್ಲಿ ನಾವು 3 ಚೈನ್ಸ್ನ ಲಾಕ್ ಮಾಡಬೇಕು. ಈಗ ಸಿಂಗಲ್ ಚೈನ್ ಹಾಕ್ಕೊಂಡು
ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶೆ ಅಂದರೆ ಸಿಂಗಲ್ ಡಬಲ್ ಕ್ರೋಶನ ಮಾಡ್ಕೋಬೇಕು. ಸೊ ಇದೇ ರೀತಿಯಾಗಿ ಕಂಟಿನ್ಯೂ ಆಗುತ್ತೆ. ಒಂದು ಬೀಡ್ ಲಾಕ್ ಮಾಡಬೇಕು, ಇನ್ನೊಂದು ಡಬಲ್ ಕ್ರೋಶೆನ ಒಂದ್ಸಲ ಹಾಕೋಬೇಕು. ನೋಡ್ಬೋದು ಥರ್ಡ್ ಸ್ಟೆಪ್ ಯಾವ ರೀತಿಯಾಗಿ ಬಂದಿದೆ ಅಂತ. ಇದೇ ರೀತಿ ನಾನು ಫುಲ್ ಕಂಟಿನ್ಯೂ ಮಾಡ್ಕೋತಿದ್ದೀನಿ. ನೋಡ್ಬೋದು ಥರ್ಡ್ ಸ್ಟೆಪ್ ಈ ರೀತಿಯಾಗಿ ಬಂದಿದೆ. ಕಂಪ್ಲೀಟ್ ಡಿಸೈನ್ ಈ ರೀತಿಯಾಗಿ ಕಾಣುತ್ತೆ. ಈ ಥರ ಡಿಸೈನ್ ಎಲ್ಲ ಥರ ಸೀರೆಗಳಿಗೂ ಹಾಕೋಬೋದು. ನಿಮಗೆ ಈ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.